Hi, this is Sri Sai Paramedical Coaching Center. Okay, dear friends, will today then pharmacology. Then pharmacology means paramedical dialysis and then OT and then optal. Okay, other courses of will be paramedicals. Okay, then please then pharmacology introductions. Okay, first one, what is meaning of pharmacology and definition of pharmacology and branches of pharmacology. Okay, ನಾವು ಫಾರ್ಮಕಾಲಜಿ ಅಂದರೆ ಏನು, ಫಾರ್ಮಕಾಲಜಿ ಒಳಗೆ ಏನೇನು ಕ್ಲಾಸಸ್ ಬರುತ್ತೆ, ಯಾವ ಟಾಪಿಕ್ಸ್ನ ಇದೆ. ಓಕೆ, ಫಾರ್ಮಕಾಲಜಿ ಅಂದರೆ ಏನಂತ ಕರೆಯೋಣ. ಓಕೆ, ದೆನ್ ಫಸ್ಟ್ ಒನ್ introduction of to pharmacology. Then first, the word pharmacology is divided from Greek word of the pharmakon and means drugs and logos means knowledge of study. ಅಂದರೆ ಏನಪ್ಪ, ದ ವರ್ಡ್ ಫಾರ್ಮಕಾಲಜಿಯಲ್ಲಿ ಡಿವೈಡ್ ಇಂಟು ಗ್ರೀಕ್ ವರ್ಡ್ಸಿಂದ ಟ್ರಾನ್ಸ್ಫರ್ ಆಗುತ್ತೆ. ಇದು ಫಾರ್ಮಕಾಲಜಿ. ಇದಕ್ಕೆ ಫಾರ್ಮಕಾನ್ ಆ್ಯಂಡ್ ಡ್ರಗ್ಸ್ ಆ್ಯಂಡ್ ದೆನ್ ಲೋಗೋಸ್ ಅಂದರೆ ಇದನ್ನ ಏನು ಮಾಡಿದೆ, ಫಸ್ಟ್ ಫಾರ್ಮಕಾನ್ಸ್ ಅಂತ ಮಾಡ್ತಿದ್ರು, ಇವಾಗ ಏನಿದೆ ಲೋಗೋಸ್ ಆ್ಯಡ್ ಮಾಡಿ ಫಾರ್ಮಕಾಲಜಿ ಅಂತ ಮಾಡಿದ್ರೆ ಸ್ಟಡಿ ಮಾಡಿದ್ದಾರೆ. ಏನಪ್ಪ ಫಾರ್ಮಕಾಲಜಿ, ದ ಸ್ಟಡಿ ಆಫ್ ಫಾರ್ಮಕಾಲಜಿ ಈಸ್ ನೌನ್ ಆ್ಯಸ್ ಎ ಗ್ರೀಕ್ ವರ್ಡಿಂದ ಟ್ರಾನ್ಸ್ಲೇಟ್ ಆಗಿದೆ ಅಂತ ಅರ್ಥ. ಓಕೆ, ಆ್ಯಂಡ್ ದೆನ್ ಡೆಫಿನಿಷನ್, the pharmacology is branches of medicine and pharmaceutics and science that converted into the study of drugs, medications and it is the actions of the body ನೋಡ್ರು. ಇಲ್ಲಿ ನಮಗೇನು ಫಾರ್ಮಕಾಲಜಿಯಲ್ಲಿ ದ ಬ್ರಾಂಚಸ್ ಆಫ್ ಮೆಡಿಸನ್ ನಮ್ಗೆ ಗೊತ್ತು. ಫಾರ್ಮಕಾಲಜಿ ಅಂದರೆ ದ ಬ್ರಾಂಚಸ್ ಆಫ್ ಮೆಡಿಸನ್ಗೆ ಯೂಸ್ ಆಗುವಂಥ ಒಂದು ಫಾರ್ಮಕಾಲಜಿಸ್. ಅದರಲ್ಲಿ ಏನಾಗಿದೆ, ದ ಫಾರ್ಮಕಾಲಿಟಿಕ್ಸ್ ಅಂತ ಸೈನ್ಸ್ ಅಂದರೆ ನಾವು ಏನೀಗ ಸೈನ್ಸ್ ಬೇಸಲ್ಲಿ ಇರ್ತೀವಲ್ಲಪ್ಪ, ಆ ಫಾರ್ಮಕಾಲಜಿಗೆ ದ ಬ್ರಾಂಚಸ್ ಅಂದರೆ ಮೆಡಿಸನ್ನೇ ಯೂಸ್ ಆಗುವಂಥ ಫಾರ್ಮಕಾಲಿಟಿಕ್ಸ್. ಓಕೆ, ದ ಈಸ್ ಕನ್ವರ್ಟೆಡ್ ಇಂಟು ಸ್ಟಡಿ ಆಫ್ ಡ್ರಗ್ಸ್ ಅಂದರೆ ನಾವು ಯೂಸ್ ಮಾಡುವಂಥದ್ದು ಏನು ಫಾರ್ಮಕಾಲಜಿ, ಡ್ರಗ್ಸ್ನ ಮೆಡಿಕೇಷನ್ಸ್ನ ಯೂಸ್ ಮಾಡಿರ್ತೀವಿ. ಓಕೆ, ಆ್ಯಂಡ್ ದೆನ್ ಆ್ಯಕ್ಷನ್ಸ್ ಆನ್ ದ ಬಾಡಿ, ನಮ್ಮ ಬಾಡಿಗೆ ಯಾವ ಆ್ಯಕ್ಟಿವಿಟಿ ಆಗುತ್ತೆ ವಿಲ್ ಬಿ ಡ್ರಗ್ಸ್ ಮೆಡಿಷನ್ಸ್ ಆಫ್ ದ ಆ್ಯಕ್ಟಿವಿಟಿ ಫಾರ್ ಇನ್ pharmacology. Okay, and then next, the branches of pharmacology, the most important, the branches of pharmacology. Then first one clinical and second one clinical pharmacology and second one neuropharmacology or psychopharmacology, and then of third one pharmacoepidemiology and pharmacogenesis and pharmacogenetics and toxicology and pharmacology. Okay, the most important will be then branches of pharmacology will be 3 marks questions will be there of the pharmacology. Okay, ಏನು ಕೇಳ್ಬೋದು ಕ್ವಶನ್ಸ್ ಫಾರ್ಮಕಾಲಜಿ ಅಂದರೆ, ದೆನ್ ಫಸ್ಟ್ ಒನ್ branches of pharmacology will 3 marks questions raise. There are 7 types of the pharmacology. Okay, then first one clinical pharmacology. Okay, second one neuropharmacology and third one pharmacoepidemiology and fourth one pharmacogenesis and fifth one pharmacogenetics and fifth one and sixth one toxicology and seventh one pharmacogenesis. Okay, then explain one by one. First one clinical pharmacology. Then first one clinical pharmacology, it studies effect of medications of patients with the clinical ಸಿಟ್ಟಿಂಗ್. ಅಂದರೆ ಕ್ಲಿನಿಕಲ್ ಫಾರ್ಮಕಾಲಜಿಯಲ್ಲಿ ನಾವು ಏನು ಕ್ಲಿನಿಕಲ್ಲೇ ಪ್ರೊಡ್ಯೂಸ್ ಆಗ್ತೀವಲ್ಲಪ್ಪ, ಮೆಡಿಸಿನ್ಸ್ನ ತೊಗೊಂಡು ಪೇಷಂಟ್ಸಿಗೆ ಏನು ಕ್ಲಿನಿಕಲ್ ಪ್ರೊಡ್ಯೂಸ್ ಮಾಡ್ತಾರಲ್ಲ ವಿಲ್ ಬಿ ಕ್ಲಿನಿಕಲ್ ಫಾರ್ಮಕಾಲಜಿಸ್. ಅಂದರೆ ಸ್ಟಡೀಸ್ ಆಫ್ ಎಫೆಕ್ಟ್ ಅಂದರೆ ಮೆಡಿಸಿನ್ಸ್ ಎಫೆಕ್ಟ್ನ ಯಾವ ಥರ ಸ್ಟಡೀಸ್ ಆಗುತ್ತೆ, ಪೇಷಂಟ್ಸ್ಗೆ ಯಾವ ಥರ ಕ್ಲಿನಿಕದಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಸಿಟ್ಟಿಂಗ್ ಆಗುತ್ತೆ, ವಿಲ್ ಬಿ ದೆನ್ ಕ್ಲಿನಿಕಲ್ ಫಾರ್ಮಕಾಲಜಿ. ಆ್ಯಂಡ್ ನೆಕ್ಸ್ಟ್ ಒನ್ neuropharmacology or psychopharmacology. Then most important, the focus on how drugs in effect on the neurosystems in behavior. ಅಂದರೆ ನ್ಯೂರೋಫಾರ್ಮಕಾಲಜಿಯಲ್ಲಿ ದ ಫೋಕಸ್ ಇಂಟು ಡ್ರಗ್ಸ್ ಅಂದರೆ ನ್ಯೂರೋಫಾರ್ಮಕಾಲಜಿಯಲ್ಲಿ ಫೋಕಸ್ ಆಫ್ ದ ಡ್ರಗ್ಸ್ ಎಫೆಕ್ಟನ್ ಆಫ್ ನ್ಯೂರನ್ ಸಿಸ್ಟಮ್ಸಿಗೆ ಏನು ಆ್ಯಕ್ಷನ್ಸ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ, ವಿಲ್ ಬಿ ಬಿಹೇವಿಯರ್ ಆಗುತ್ತೆ ನ್ಯೂರನ್ ಸಿಸ್ಟಮಲ್ಲಿ. ಆರ್ ಸೈಕಾಲಜಿಕಲಲ್ಲಿ ಏನು ಬಿಹೇವಿಯರ್ ಆಗುತ್ತೆ ವಿಲ್ ಬಿ ದೆನ್ ಡ್ರಗ್ಸ್ ಎಫೆಕ್ಟ್ ಆಫ್ ದ
ಸಿಸ್ಟಮ್ ನರ್ವಸ್ ಸಿಸ್ಟಮ್ಸಿಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಫಾರ್ಮಕೋಜೆನೆಟಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್. ದ examinations how to genetic variations of influence of individuals and the responsible to of medications. ಅಂದರೆ ಎಕ್ಸಾಮಿನೇಷನ್ಸಲ್ಲಿ ಜೆನೆಟಿಕ್ ವೇರಿಯೇಷನ್ಸ್ ಇನ್ಫ್ಲೂಯೆನ್ಸ್ ಆಗಿರೋದು, ಅಂದರೆ ಮದರಿಂದ ಅಂದರೆ ಮದರ್ ಟು ಸಣ್ಣದಾಗಿ ಜೆನೆಟಿಕ್ ಡಿಸಾರ್ಡರಿಂದ ಬಂದಿರುವಂಥ ಮೆಡಿಕೇಷನ್ಸ್ ಏನಿರುತ್ತೆ ಅದನ್ನು ರೆಪಿಟೇಷನ್ಸ್ ಆಗಿರುತ್ತೆ. ಓಕೆ, ವಿಲ್ ಬಿ ದೆನ್ ಅವರ ಇಂಡಿವಿಜುವಲ್ಸ್ ಆಗಿ ರೆಸ್ಪಾನ್ಸಿಬಲ್ ಆಗಿ ಮೆಡಿಕೇಷನ್ಸ್ನ ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಫಾರ್ಮಕೋಜೆನೆಸಿಸ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಿಲ್ ಬಿ ಫಾರ್ಮಕೋಜೆನೆಟಿಕ್ಸ್ ಅಂದರೆ ದ ಎಕ್ಸ್ಪೋರ್ಸ್ ಆನ್ ದ ರೋಲ್ ಆಫ್ ಜಿನೋಮ್ ದ ಡ್ರಗ್ಸ್ ಈಸ್ ರೆಸ್ಪಾನ್ಸಿಬಲ್ ಆ್ಯಂಡ್ ಹೌ ಜೆನಿಮಿಕಲ್ ಆಫ್ ಟೆಕ್ನಾಲಜೀಸ್ ಕ್ಯಾನ್ ಹೆಲ್ಪ್ ಯು ಡೆವಲಪ್ಮೆಂಟ್ ಆಫ್ ನ್ಯೂ ಡ್ರಗ್ಸ್. ಅಂದರೆ ಒಬ್ಬ ರೂಲ್ಸ್ ಜಿನೋಮ್ಸಿಗೆ ಡ್ರಗ್ಸ್ ರೆಸ್ಪಾನ್ಸಿಬಲ್ ಆಗಿರಬೇಕು ಅಥವಾ ಜೆನ್ಯೂಮ್ ಆಗಿರಬೇಕು. ಟೆಕ್ನಾಲಜಿ ಕಲಿಸಿ ಡೆವಲಪ್ಮೆಂಟ್ ಆಫ್ ನ್ಯೂ ಡ್ರಗ್ಸ್ನ ನಾವು ರೆಸ್ಪಾನ್ಸಿಬಲ್ ಮಾಡಿ ನ್ಯೂ ಡ್ರಗ್ಸ್ನ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ ವೆರಿ ಟಾಕ್ಸಿಕಾಲಜಿ. ದಿಸ್ ಈಸ್ ವಿತ್ ಆಫ್ ಹಾರ್ಮ್ಫುಲ್ಲಿ ಎಫೆಕ್ಟ್ ಆಫ್ ಡ್ರಗ್ಸ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸ್. ಅಂದರೆ ನಮಗೇನು ಯೂಸ್ ಆಗುತ್ತೆ ಈ ಡ್ರಗ್ಸು ಅದನ್ನ ನಾವು ಯೂಸರ್ ಮಾಡಬೇಕು. ಆದರೆ ಸಬ್ಸ್ಟೆನ್ಸಲ್ಲಿ ಮುಖಾಂತರ ಟಾಕ್ಸಿಕ್ ಅಂದರೆ ಒಂದೊಂದು ಡ್ರಗ್ಸ್ ಏನಾಗಿರುತ್ತಪ್ಪ ಅಂದರೆ ಒಂದೊಂದು ಪಾಯ್ಸನ್ಸ್ ಕೂಡ ಇರುತ್ತೆ. ಓಕೆ, ಆ ಡ್ರಗ್ಸಲ್ಲಿ ಏನಾಗುತ್ತೆ ವಿಲ್ ಬಿ ಡ್ರಗ್ಸ್ ಅದರ್ ಸಬ್ಸ್ಟೆನ್ಸ್ ನಾವು ಎಫೆಕ್ಟ್ ಆಗಿರುತ್ತೆ, ಹಾರ್ಮ್ಫುಲ್ ಬಿ ಎಫೆಕ್ಟಿವ್ ಡಿಸಿಷನ್ಸ್ ಆಗಲಿ ಮಾಡ್ತಾ ಇರ್ತೀವಿ. ಓಕೆ, ಆ್ಯಂಡ್ ದೆನ್ ಲಾಸ್ಟ್ ಒನ್ ಫಾರ್ಮಕೋಜಿನೋಸಿಸ್. The focus on discovery of compositions of biological effect on the drugs of natural, original of practical of from the plants. ಅಂದರೆ ಫೋಕಸ್ಲಿ ನಾವು ಏನು ಡಿಸ್ಕವರ್ ಮಾಡಿರ್ತೀವಿ ಆ ಕಂಪೋಸಿಷನ್ಸ್ನ ಬಯೋಲಾಜಿಕಲ್ ಎಫೆಕ್ಟಿಂದ, ನ್ಯಾಚುರಲ್ ಆಗಿರ್ಬೋದು, ಡ್ರಗ್ಸ್ ಆರ್ಗಾನಿಕಲ್ ಆಗಿರ್ಬೋದು, ಪ್ರಾಕ್ಟಿಕಲರ್ ಆಗಿರ್ಬೋದು, ಫ್ರಮ್ ಪ್ಲ್ಯಾಂಟ್ಸ್ ಮುಖಾಂತರ ಏನು ಆ ಡ್ರಗ್ಸ್ನ ಯೂಸ್ ಮಾಡಿರ್ತೀವಿ ಅದನ್ನ ಅದೇ ರೀತಿ ಆ ಡ್ರಗ್ಸ್ನ ಕಂಪೋಸಿಷನ್ಸ್ ನಮಗೇನು ಇವಾಗ ವಾಟರ್ ಬೇಕಂದ್ರೆ ನಾವೇನು ಮಾಡ್ತೀವಪ್ಪ, ಕೋಲ್ಡ್ ವಾಟರ್ ಬೇಕಾ, ಹಾಟ್ ವಾಟರ್ ಬೇಕಾ, ಡ್ರಿಂಕ್, ಓಕೆ, ಈ ಥರ ಎಲ್ಲ ನೋಡ್ತೀವಿ ನಾವು. ಅದೇ ಥರ ಇಲ್ಲಿ ಕೂಡ ನಮಗೆ ಡ್ರಗ್ಸಲ್ಲಿ ಕೂಡ ಒಂದೊಂದು ರೀತಿ ಒಂದೊಂದು ಕಂಪೋಸಿಷನ್ಸ್ನ ಆ್ಯಡ್ ಮಾಡಿ ವಿಲ್ ಬಿ ಆ್ಯಕ್ಟಿವ್ ಫಾರ್ ದೆನ್ ಆಫ್ ದ ಅನದರ್ ನ್ಯಾಚುರಲ್ ಆರಿಜಿನಲ್ ಆಫ್ ದ ಫಾರ್ಮಟಿಕಲರ್ ಆಫ್ ಪ್ಲ್ಯಾಂಟ್ಸಿಂದ ಫೋಕಸಿಂದ ಫಾರ್ಮಕಲ್ಸ್ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್. This pharmacology will be next class. Taken the classes will be pharmacology next chapter. Okay, and then most important the pharmacology. Okay, and then please share and subscribe and like. Okay, thank you me Sri Sai Paramedical Coaching Center.